ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಜೆಟ್ ಅಧಿವೇಶನದ ಎರಡನೇ ದಿನ ಬಜೆಟ್ ಮೇಲಿನ ಚರ್ಚೆಗಿಂತ ಇನ್ನಿತರ ಸಮಸ್ಯೆಗಳ ಕುರಿತ ಚರ್ಚೆನೇ ಕಾವು ಪಡಿತು. ಬಜೆಟ್ ಬಗ್ಗೆ ಪ್ರಸ್ತಾವನೆ ವೇಳೆ ವಿಪಕ್ಷ ನಾಯಕ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದ ಪರ ಬ್ಯಾಟಿಂಗ್ ಮಾಡಿದ್ದು ವಿಶೇಷವಾಗಿತ್ತು. ಬಜೆಟ್ ಅಧಿವೇಶನದ ಎರಡನೇ ದಿನವಾದ ಇಂದು ಸದನದಲ್ಲಿ ಮೇಲುಕೋಟೆ ಚಲುವನಾರಾಯಣಸ್ವಾಮಿಯ ವಜ್ರಾಂಗಿ ಆಭರಣ ಪ್ರತಿಧ್ವನಿಸಿತು. ಶಾಸಕ ಚಲುವನಾರಾಯಣಸ್ವಾಮಿ ವಿಷಯವನ್ನ ಪ್ರಸ್ತಾಪಿಸಿದಾಗ ಎರಡು ಪ್ರತ್ಯೇಕ ದೇವಾಲಯಗಳಲ್ಲಿ ನಡೆದಿರುವ ಪ್ರಕರಣಗಳ ಬಗ್ಗೆ ವಿವರಿಸಿದಂತಹ ಮುಜರಾಯಿ ಸಚಿವ ಪ್ರಕಾಶ್ ಹುಕ್ಕೇರಿ, ಮೇಲುಕೋಟೆ ದೇವಸ್ಥಾನದಲ್ಲಿ ಆಭರಣ ಕಳ್ಳತನವಾಗಿಲ್ಲ, ಅಲ್ಲಿನ ಅರ್ಚಕ ನರಸರಾಜ ಭಟ್ ಅನಧಿಕೃತವಾಗಿ ಒಡವೆ ಇರಿಸಿಕೊಂಡಿದ್ದ, ಇದಕ್ಕಾಗಿ ಆತನನ್ನ ಅಮಾನತು ಮಾಡಲಾಗಿದೆ ಅಂತ ಉತ್ತರ ನೀಡಿದ್ರು. ಈ ಉತ್ತರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದು ಹಿರಿಯ ಶಾಸಕ ರಮೇಶ್ ಕುಮಾರ್. ದೇವರ ಒಡವೆಯನ್ನ ಅನಧಿಕೃತವಾಗಿಟ್ಟುಕೊಂಡವರ ಮೇಲೂ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಒಪ್ಪಿದ ಸಚಿವರು ನರಸರಾಜ್ ಭಟ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ಶಿಕ್ಷೆಗೆ ಗುರಿಪಡಿಸುವ ಭರವಸೆ ನೀಡಿದ್ರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ, ಟ್ರೆಜರಿಲಿ ಇರಬೇಕಾಗಿದ್ದ ವಸ್ತುವನ್ನ ತನ್ನ ಸ್ವಂತ ವಶದಲ್ಲಿ ಇಟ್ಕೊಂಡ್ರೆ ಅವನಿಗೆ ಅಮಾನತ್ತು. ಇನ್ಯಾರೋ ಮುನಿಯಪ್ಪ ರಾಮಪ್ಪ ಸಿಕ್ಕಾಕೊಂಡಂತೆ 4 ಲಕ್ಷ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇಸ್ ದಿಸ್ ದಿ ವೇ? ರಿವರ್ಸ್. ನಾನು ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಇನ್ನೂ ಅವ್ರು ಏನಾರು ಹೇಳೋರಿದ್ರಂದ್ರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದೇನು ಅವ್ರಿಗೇನು ಶಿಕ್ಷೆ ಆಗಬೇಕು ಅದ್ರ ಬಗ್ಗೆ ಅವನ ಮೇಲೆ ಕ್ರಿಮಿನಲ್ ಹಾಕಕ್ಕ ನಾನು ಅಧಿಕಾರಿಗಳಿಗೆ ಇವತ್ತು ಆದೇಶ ಕೊಡ್ತೀನಿ. ಇನ್ನು ಶಾಸಕ ರವಿ ಸುಬ್ರಹ್ಮಣ್ಯ ಆನೆ ಹಾವಳಿ ವಿಚಾರವನ್ನ ಪ್ರಸ್ತಾಪಿಸಿದಾಗ ಮಧ್ಯ ಪ್ರವೇಶಿಸಿ ಮಾತನಾಡಿದ ಮಾಲೂರು ಶಾಸಕ ಮಂಜುನಾಥ್, ತಾನು ಆನೆ ದಾಳಿಯಿಂದ ಬದುಕಿದ್ದೇ ಹೆಚ್ಚು, ಇಲ್ದಿದ್ರೆ ಈ ಅಧಿವೇಶನದಲ್ಲಿ ನನಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿತ್ತು ಅಂತ ಸಮಸ್ಯೆಯ ಗಾಢತೆಯನ್ನ ಬಿಡಿಸಿಟ್ರು. ಆನೆ ಹಾವಳಿ ಬಗ್ಗೆ ನನಗೆ ಅತಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಬದುಕಿದ್ದೇ ಹೆಚ್ಚು. ನಾನು ನೀವೆಲ್ಲ ಶ್ರದ್ಧಾಂಜಲಿ ಮಾಡಬೇಕಾಗಿತ್ತು ನನಗೆ. ಇದಕ್ಕೆ ಪ್ರತಿಯಾಗಿ ಸಚಿವ ರಮಾನಾಥ ರೈ ಆನೆ ಹಾವಳಿ ಬಗ್ಗೆ ಮಾತನಾಡಿ, ಆನೆ ಹಾವಳಿ ತಡೆಗೆ ಕಂದಕ ನಿರ್ಮಾಣ, ಸೌರಶಕ್ತಿ ಬೇಲಿ ಹಾಗೂ ಸ್ಟ್ರೈಕ್ ಫೋರ್ಸ್ ರಚನೆಗೆ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ರು. 109 ಕೋಟಿಯ ಯೋಜನೆಯನ್ನು ಮಾಡಲಾಗಿದೆ. 109 ಕೋಟಿಯ 30 ಕೋಟಿ ಕೊಟ್ಟಿದ್ದಾರೆ. ನಾವು ಹಂತ ಹಂತವಾಗಿ ಈ 100 ಕೋಟಿ ಯೋಜನೆಯನ್ನು ಮಾಡ್ತೀವಿ. ಓಕೆ. ಇನ್ನು ಮಧ್ಯಾಹ್ನದ ನಂತರ ಬಜೆಟ್ ಮೇಲಿನ ಚರ್ಚೆ ಆರಂಭಿಸಿದ ಪ್ರತಿಪಕ್ಷ ನಾಯಕ ಕುಮಾರಸ್ವಾಮಿ ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದ್ದು ವಿಶೇಷವಾಗಿತ್ತು. ಬಿಜೆಪಿ ಸರ್ಕಾರವಿದ್ದಾಗ ಆರ್ಥಿಕ ಸ್ಥಿತಿ ಉತ್ತಮವಾಗಿಯೇ ಇತ್ತು. ಆದರೆ ಬಜೆಟ್ನಲ್ಲಿ ಸಿಎಂ ಹಿಂದಿನ ಸರ್ಕಾರದ ಆಡಳಿತಾವಧಿಯಲ್ಲಿ ಆರ್ಥಿಕ ಸ್ಥಿತಿ ಸರಿ ಇರಲಿಲ್ಲ ಅಂದಿದ್ದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅನ್ನಭಾಗ್ಯ ಯೋಜನೆಯ ವಿಶ್ಲೇಷಣೆ ಮಾಡಿದ್ರೆ ತಾನು ವಿಲನ್ ಆಗುವ ಸಾಧ್ಯತೆ ಇದೆ ಅಂತ ಎಚ್ಡಿಕೆ ಹೇಳಿದ್ರು. ಪದೇ ಹಿಂದಿನ ಸರ್ಕಾರಗಳು 2006ರಿಂದ ಹಾಳು ಮಾಡಿದ್ದಾರೆ ಅಂತ ಹೇಳಿ ಇವತ್ತು 3-4 ರೀತಿಯ ಸುಳ್ಳುಗಳನ್ನ ಬಹುಶಃ ಈ ಸರ್ಕಾರ ಹೇಳಿದೆ ಈ ಸದನದಲ್ಲಿ. ಪಾಪ ಅನ್ನಭಾಗ್ಯ ಯೋಜನೆ ಒಳ್ಳೆ ಕಾರ್ಯಕ್ರಮ ತಂದಿದ್ದಾರೆ. ನಾವ್ಯಾರಾದ್ರೂ ಟೀಕೆ ಮಾಡ್ಬಿಟ್ರೆ ನಾವೆಲ್ಲ ವಿಲನ್ಗಳೇ ಆಗ್ಬಿಡ್ತೀವಿ. ಆದ್ರೆ ಒಂದ್ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಇನ್ನು ಬಜೆಟ್ ಅಧಿವೇಶನದ ಆರಂಭದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಧ್ಯಕ್ಷ ಎಂವಿ ವೆಂಕಟಪ್ಪ, ಮಾಜಿ ಶಾಸಕ ಸುಬ್ಬಯ್ಯ ನಾಯ್ಕ ಹಾಗೂ ಉತ್ತರಾಖಂಡ ಪ್ರವಾಹ ದುರಂತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಒಟ್ಟಾರೆ ವಿಪಕ್ಷಗಳು ಹಾಗೂ ಸರ್ಕಾರದ ನಡುವೆ ಭಾರೀ ವಾಗ್ದಾಳಿಗೆ ಸಾಕ್ಷಿಯಾಗಬಹುದೆಂದು ನಿರೀಕ್ಷಿಸಲಾಗಿದ್ದ ಇಂದಿನ ಕಲಾಪ ಹೆಚ್ಚಿನ ಗೌಜು ಗದ್ದಲವಿಲ್ಲದೆ ಮುಕ್ತಾಯಗೊಂಡಿತು. ವೀರೇಂದ್ರ ಉಪ್ಪುಂದ ಹಾಗೂ ಧರಣೀಶ್ ಬುಕನಕೆರೆ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ವೀಕ್ಷಕರೇ, ನಮ್ಮಿಂದ ಇವತ್ತೊಬ್ಬ ವ್ಯಕ್ತಿ ಶಾಶ್ವತವಾಗಿ ದೂರ ಹೋಗ್ತಾ ಇದ್ದಾರೆ. ಸುಮಾರು 163 ವರ್ಷಗಳ ಕಾಲ ನಮ್ಮೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಆ ವ್ಯಕ್ತಿ ಇನ್ಮುಂದೆ ನಮಗೆ ಸಿಗೋದಿಲ್ಲ. ನಮ್ಮಿಂದ ದೂರವಾಗ್ತಿರೋ ನೋವು ಅವ್ರಿಗೂ ಇದೆ. ತನ್ನ ನೋವನ್ನು ಆ ವ್ಯಕ್ತಿಯೇ ಹೇಳ್ತಾನೆ, ಕೇಳಿ. ಹಲೋ, ನಾನು ಟೆಲಿಗ್ರಾಮ್. ಒಂದ್ ಕಾಲದಲ್ಲಿ ನನ್ನ ಹೆಸರು ಕೇಳಿದ ಕೂಡಲೇ ಬೆಚ್ಚಿ ಬೀಳ್ತಾ ಇದ್ರಿ ಅಲ್ವಾ? ಯಾಕಂದ್ರೆ ನಾನು ಹೆಚ್ಚಾಗಿ ದುಃಖದ ವಿಷಯಗಳನ್ನೇ ಹೇಳ್ತಾ ಇದ್ದೆ. ಕೆಲವೊಮ್ಮೆ ಸಂತೋಷದ ಸುದ್ದಿಯೂ ಹೊತ್ತು ತರ್ತಿದ್ದೆ. ಅಳುವಿನ ಜೊತೆ ನಗು ಕೂಡ ತರಿಸ್ತಿದ್ದೆ. ಆದ್ರೆ ಇವತ್ತು ನಾನು ನಿಮ್ಮೆಲ್ಲರಿಂದ ಶಾಶ್ವತವಾಗಿ ದೂರಾಗ್ತಾ ಇದ್ದೀನಿ.
ನನ್ನ ಅವಶ್ಯಕತೆ ಯಾರಿಗೂ ಅಷ್ಟಾಗಿಲ್ಲ. ಮೊಬೈಲ್, SMS, ಇಮೇಲ್ನಂತಹ ಆಧುನಿಕ ತಂತ್ರಜ್ಞಾನ ಇರಬೇಕಾದ್ರೆ 163 ವರ್ಷ ವಯಸ್ಸಾದ ನನ್ನ ಯಾರು ಉಪಯೋಗಿಸ್ತಾರೆ ಹೇಳಿ? ಇಷ್ಟು ವರ್ಷ ನನ್ನನ್ನ ಸಾಕಿದ ಭಾರತೀಯ ದೂರಸಂಪರ್ಕ ನಿಗಮದವರೇ ನನ್ನ ಬಗ್ಗೆ ಹೇಳ್ತಾರೆ ನೋಡಿ. ಇವತ್ತಿಂದ ಈ ಟೆಲಿಗ್ರಾಮ್ ಸರ್ವಿಸಸ್ ಎಲ್ಲ ಸ್ಟಾಪ್ ಮಾಡಿದ್ವಿ. ಬಿಕಾಸ್ ಅಷ್ಟೊಂದು ರೆಸ್ಪಾನ್ಸ್ ಇರಲಿಲ್ಲ. ಯಾಕೆ ರೆಸ್ಪಾನ್ಸ್ ಇರಲಿಲ್ಲ ಅಂದರೆ ನಮಗೆ SMS, ಆಮೇಲೆ ನೆಕ್ಸ್ಟ್ ಇಮೇಲು, ಪೀಪಲ್ ಆರ್ ಯೂಸಿಂಗ್ ಇಟ್. ದಟ್ ಈಸ್ ವೈ ವಿ ಹ್ಯಾವ್ ಸ್ಟಾಪ್ಡ್ ದೀಸ್ ಸರ್ವಿಸಸ್. ಆದ್ರೂ ನಂಗೆ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ? ನನ್ನನ್ನ ಶಾಶ್ವತವಾಗಿ ಕಳುಹಿಸಿಕೊಡ್ತೀವಿ ಅಂದ ಕೂಡಲೇ ಬರೀ ಬೆಂಗಳೂರಿನಲ್ಲೇ 1228 ಮಂದಿ ಕೊನೆ ಕ್ಷಣದಲ್ಲಿ ನನ್ನನ್ನ ಉಪಯೋಗಿಸೋಕ್ ಬಂದ್ರು. ಅದರಲ್ಲೂ ಬೆಂಗಳೂರಿನ ವೈಷ್ಣವಿ ನಾಯಕ್ ಕೊನೆಯದಾಗಿ ನನ್ನನ್ನ ಬಳಸಿ ಬಹಳ ಖುಷಿ ಪಟ್ರು. ನೋಡಿ ಅದೆಷ್ಟು ಸಂತಸ ಅವರ ಮುಖದಲ್ಲಿದೆ ಅಂತ. ಅದು ಅಲ್ಲದೆ ಕಚೇರಿಯಲ್ಲಿ ನಂಗೆ ಬೀಳ್ಕೊಡುಗೆ ಸಮಾರಂಭ ಕೂಡ ಮಾಡಿದ್ರು ಕಣ್ರಿ. ನನ್ನನ್ನ ತುಂಬಾ ಮಿಸ್ ಮಾಡ್ಕೋತಿದಾರಂತೆ ಇಲ್ಲಿನ ಸಿಬ್ಬಂದಿಗಳೆಲ್ಲ. ಇದು 163 ವರ್ಷದ ಇತಿಹಾಸ ಇದೆ. ನಾವು ಇದರಲ್ಲೇ ಸೇರಿ ಇದು 33 ವರ್ಷ ಸರ್ವಿಸ್ ಮಾಡಿ ನಾವು ಇದರಲ್ಲೇ ಬಂದಿರೋದು. ಇದು ಟೆಲಿಗ್ರಾಮ್ ಅನ್ನೋದು ಸ್ಥಗಿತಗೊಳ್ತಾ ಇರೋದು ನಮ್ಗೆ ನಿಜವಾಗ್ಲೂ ಒಂಥರ ಬೇಸರ ಆಗ್ತಾ ಇದೆ. 32 ವರ್ಷದಿಂದ ನಾವು ಇದೇ ಕೆಲಸ ಮಾಡ್ತಾ ಇರೋದ್ರಿಂದ ಇವಾಗ ಟೆಲಿಗ್ರಾಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ವಿ ಮಿಸ್ ಟೆಲಿಗ್ರಾಮ್. ವಿ ಮಿಸ್ ಯು ಟೆಲಿಗ್ರಾಮ್. ನಿಮ್ಮಿಂದ ದೂರವಾಗ್ತಿರೋ ನೋವು ನನ್ನಲ್ಲಿದ್ರೂ ಕೂಡ ನನ್ನ ಮೇಲೆ ನೀವಿಟ್ಟಿರೋ ಪ್ರೀತಿ ಆ ನೋವನ್ನೆಲ್ಲ ಮರೆಸಿದೆ. ಆದ್ರೆ ಪ್ಲೀಸ್ ನನ್ನನ್ನ ಕಸದ ರಾಶಿಗೆ ಮಾತ್ರ ಸೇರಿಸಬೇಡಿ ಆಯ್ತಾ? ಮುಂದಿನ ನಿಮ್ಮ ಪೀಳಿಗೆಗೆ ನನ್ನನ್ನ ತೋರಿಸಿ, ನನ್ನ ಬಗ್ಗೆ ಹೇಳಿ ಪ್ಲೀಸ್. ಇದೇ ನನ್ನ ಕೊನೆ ಕೋರಿಕೆ. ಇಂತಿ ನಿಮ್ಮ ಟೆಲಿಗ್ರಾಮ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.